ನಮಸ್ಕಾರ ಎಲ್ಲರಿಗೂ ಕೂಡ ಓಂ ಬ್ರಹ್ಮದೇವಾಯ ನಮ 2026 ಜನವರಿ ಭವಿಷ್ಯವನ್ನು ಪ್ರೆಡಿಕ್ಷನ್ ಮಾಡ್ತೀನಿ. ಜನವರಿಲಿ ಎರಡು ಥರ ಭವಿಷ್ಯ ಚೇಂಜ್ ಆಗ್ತಾಯಿದೆ. ನಾನು ಇಯರ್ ಬಗ್ಗೆ ನಾನು ಮಾತಾಡೋಕ್ಕಲ್ಲ, ಹೊಸ ವರ್ಷದ ಬಗ್ಗೆ ಮಾತಾಡೋಕ್ಕಲ್ಲ, ಜನವರಿ ತಿಂಗಳ ಬಗ್ಗೆ ಮಾತಾಡ್ತೀನಿ. ಜನವರಿಲಿ 13ನೇ ತಾರೀಕಿಂದ ಗ್ರಹಗಳು ಚೇಂಜ್ ಆಗುತ್ತೆ. ಸೂರ್ಯ 13ನೇ ತಾರೀಕು ಶುಕ್ರ ಗ್ರಹ ಚೇಂಜ್ ಆಗ್ತಾನೆ, ಧನುಸು ರಾಶಿಯಿಂದ ಭಾಳ ವಿಶೇಷ ಮಕರ ರಾಶಿಗೆ. ಅದೇ ರೀತಿಯಲ್ಲಿ 15ನೇ ತಾರೀಕು ಸೂರ್ಯ ಚೇಂಜ್ ಆಗ್ತಾನೆ. ಅದೇ ಥರ 16ನೇ ತಾರೀಕು ಕುಜ ಚೇಂಜ್ ಆಗ್ತಾನೆ. 17ನೇ ತಾರೀಕು ಜನವರಿ ಬುಧ ಗ್ರಹ ಚೇಂಜ್ ಆಗ್ತಾನೆ. ಹಾಗಾಗಿ ಮಕರ ರಾಶಿಗೆ 4 ಗ್ರಹನೂ ಕೂಡ ಧನುಸು ರಾಶಿಯಿಂದ ಚೇಂಜ್ ಆಗ್ತಾರೆ. ಗುರು ಇರೋ ಜಾಗದಲ್ಲಿ ಇರ್ತಾನೆ, ಶನಿ ಇರೋ ಜಾಗದಲ್ಲಿ ಇರ್ತಾನೆ, ರಾಹು ಇರೋ ಜಾಗದಲ್ಲಿ ಇರ್ತಾನೆ, ಕೇತು ಇರೋ ಜಾಗದಲ್ಲಿ ಇರ್ತಾನೆ. ಚಂದ್ರ ಎಂದಿನಂತೆ 2 ವರ್ಷಕ್ಕೊಂದ್ಸರಿ ಚೇಂಜ್ ಆಗ್ತಿರ್ತಾನೆ. ಪ್ರತಿ ನಕ್ಷತ್ರ ಕೂಡ ಚಂದ್ರ ಚೇಂಜ್ ಆಗ್ತಿರ್ತಾನೆ. ಇಲ್ಲಿ ಈ ಒಂದು ಟೈಮಲ್ಲಿ 12 ರಾಶಿಗೂ ಕೂಡ ಈ ಒಂದು ತಿಂಗಳಲ್ಲಿ 2 ಸರಿ ಪುನಃ ಜನ್ಮ ಆಗುತ್ತೆ. ಮಕರ ರಾಶಿಗೆ ಬಂದ ಮೇಲೆ 17ನೇ ತಾರೀಕಿಂದ ಒಂದು ಜಾತಕ ಆಗುತ್ತೆ, 17ನೇ ತಾರೀಕುವರೆಗೂ ಒಂದು ಯೋಗ ಇರುತ್ತೆ. ಈ 2 ರಾಶಿ ಪಾಯಿಂಟ್ಸನ್ನ ನೀವು ಅಬ್ಸರ್ವ್ ಮಾಡಲೇಬೇಕಾಗುತ್ತದೆ. ಅದ್ಭುತವಾದ ವೈಬ್ರೇಷನ್ ಇದೆ. ಈ ತಿಂಗಳು ಬಂಪರ್ ಬೆಳೆ ಇದೆ. ಜನವರಿ ತಿಂಗಳಲ್ಲಿ ಪ್ರತಿ ಜನವರಿಯಲ್ಲೂ ಕೂಡ ಈ ಒಂದು ತಿಂಗಳು 2026 ಜನವರಿ ಭವಿಷ್ಯವನ್ನು ನೋಡಬೇಕಾದ್ರೆ 15 ದಿವಸ ಕಷ್ಟ, 15 ದಿವಸ ಸುಖ ಎರಡನ್ನೂ ಕೂಡ ಅನುಭವಿಸಿದ್ರೆ ಅದರಲ್ಲಿ ಬಂಪರ್ ಯೋಗಗಳು ಯಾವ್ಯಾವ ರಾಶಿಗಿರೋದ್ರಿಂದ ಇಂಪಾರ್ಟೆಂಟ್ ನೀವು ತಿಳ್ಕೋಬೇಕಾಗುತ್ತೆ. ಈ ವಾರದಲ್ಲಿ ಭಾಳ ವಿಶೇಷವಾದಂಥ ವೈಬ್ರೇಷನ್ನು, ಬಣ್ಣಗಳು, ಕಲರ್ಸ್ಗಳನ್ನ ನೀವು ಕರೆಕ್ಟಾಗಿ ಫಾಲೋ ಮಾಡಿ ನಿಮ್ಮ ರಾಶಿಯವರಿಗೆ ತುಂಬ ಪಾಸಿಟಿವ್ ಇರುತ್ತೆ. ನಿಮ್ಮ ರಾಶಿಗೆ ಲಕ್ಕಿ ನಂಬರ್ಸು, ಅನ್ಲಕ್ಕಿ ನಂಬರ್ಸು, ನಿಮ್ಮ ರಾಶಿಗೆ ಯಾವ ರಾಶಿಯವರಿಗೆ ಯಾರೆಲ್ಲ ಫ್ರೆಂಡ್ ಆಗ್ತಾರೆ, ಯಾರು ಫ್ರೆಂಡ್ ಆಗಲ್ಲ, ಇದು ಎಲ್ಲವೂ ಮಾಹಿತಿಯನ್ನು ಈ ರಾಶಿ ಫಲಗಳನ್ನ ತಿಳಿಸ್ಕೊಡ್ತಾ ಹೋಗುತ್ತೆ. ನೀವೆಲ್ಲ ಯಾವ ದೇವ್ರನ್ನ ಆರಾಧಿಸಬೇಕು, ಯಾವ್ಯಾವ ರಾಶಿಯವರು ಯಾವ ದೇವ್ರನ್ನ ಆರಾಧಿಸಿದಾಗ ತುಂಬ ಪಾಸಿಟಿವ್ನ ಕೊಡ್ತಾ ಹೋಗುತ್ತೆ. ಅದರಲ್ಲೂ ಕೂಡ ಬಂಪರ್ ಬೆಳೆ ಒಂದು ಕುಂಭ ರಾಶಿಗೆ ಮತ್ತು ಭಾಳ ವಿಶೇಷವಾಗಿ ಮೀನ ರಾಶಿಗೆ ತುಂಬ ರಾಜಯೋಗ, ವೃಷಭ ರಾಶಿಗೆ ತುಂಬ ರಾಜಯೋಗವನ್ನು ಕೊಡ್ತಿದ್ದಾರೆ. ಈ ಒಂದು ಟೈಟ್ ಆಗದೆ ಮಿಥುನ ರಾಶಿಯವರು, ಕಟಕ ರಾಶಿಯವರಿಗೆ ಬಂಪರ್ ಮದುವೆ ಜೀವನವನ್ನು ಸಕ್ಕತ್ತ ನೋಡ್ತಿದ್ರು. 6ನೇ ತಾರೀಕು ಸಿಂಹ ರಾಶಿಗೆ ಏನಾಗುತ್ತೆ ನೋಡೋಣ. 12 ರಾಶಿ ಫಲವನ್ನು ತಿಳಿಸ್ಕೊಡ್ತೀನಿ. ಮಕರ ರಾಶಿಗೆ ಟೈಮ್ ತುಂಬ ಕೆಟ್ಟಿದೆ. ಜನವರಿ ಮಂತಲ್ಲಿ 17ನೇ ತಾರೀಕುವರೆಗೂ ನಿಮ್ಮ ಟೈಮ್ ಕೆಟ್ಟಿದ್ದೆ. 17ನೇ ತಾರೀಕಿನಿಂದ ನಿಮ್ಮ ಟೈಮ್ ಸೂಪರ್ ಟೈಮು. ಮಕರ ರಾಶಿಯವರಿಗೆ 17ನೇ ತಾರೀಕುವರೆಗೂ ಟೈಮ್ 50-50 ಇತ್ತು, 100%. ಯಾಕಂದರೆ ತುಂಬ ಟೈಮ್ ಎಲ್ಲ ಗ್ರಹನೂ ಕೂಡ ವ್ಯಯಸ್ಥಾನದಲ್ಲಿದ್ದರು. ಸೂರ್ಯ, ಬುಧ, ಕುಜ, ಶುಕ್ರ ಗ್ರಹನೂ ಕೂಡ ವ್ಯಯಸ್ಥಾನದಲ್ಲಿದ್ದರು. ತುಂಬ ಭಾಳ ಪ್ರಾಬ್ಲಮ್ ಇತ್ತು. ಗುರು ದೃಷ್ಟಿ ಬಿದ್ದರೂ ಕೂಡ ಮಕರ ರಾಶಿಗೆ ಗುರು ಕೂಡ ವ್ಯಯಸ್ಥಾನವನ್ನು ನೋಡ್ತಾ ಇದ್ದಾನೆ. ತುಂಬ ಪ್ರಾಬ್ಲಮ್ ಇತ್ತು. ಆದರೆ ನಿಮ್ಮ ಟೈಮ್ 17ನೇ ತಾರೀಕಿಂದ 13ನೇ ತಾರೀಕಿಂದ ನಿಮಗೆ ಶುಕ್ರ ಗ್ರಹ ಸ್ವಂತ ಮನೆಗೆ ಬರ್ತಾಯಿದೆ. ಶುಕ್ರ ನಿಮಗೆ ಲಾಭಕರವಾಗಿರುವಂಥ ಶುಕ್ರ ಗ್ರಹ ಬರ್ತಾಯಿದ್ದಾನೆ, ಕುಜಗ್ರಹ ಬರ್ತಾನೆ, ಬುಧ ಗ್ರಹ ನಿಮ್ಮ ರಾಶಿಗೆ ಬರ್ತಾನೆ. ತುಂಬ ಪಾಸಿಟಿವ್ ಮೇಲೆ ಪಾಸಿಟಿವ್ ನೋಡ್ತಾ ಇದ್ದೀರಾ. ತುಂಬ ಲಕ್ಕಿಯಾಗಿ ನೋಡ್ತಾ ಇದ್ದೀರಾ. ಅದೃಷ್ಟವನ್ನು ನಿಮ್ಮಲ್ಲಿ ತಾಂಡವಾಡ್ತಾಯಿದೆ. ತುಂಬ ಇಂಪ್ರೂವ್ಮೆಂಟ್ ಆಗ್ತಾಯಿದ್ದೀರಾ. ಅದೇ ಥರ ಶನಿ ತುಂಬ ಸ್ಟ್ರಾಂಗ್ ಆಗಿದ್ದಾನೆ. ಶನಿನೂ ಕೂಡ ನಿಮ್ಮ ಅತಿ ಹೆಚ್ಚು ಬಳಸ್ಕೊಳ್ಳಿ. ತುಂಬ ಇಂಪ್ರೂವ್ಮೆಂಟ್ ಆಗಿ ತುಂಬ ಪಾಸಿಟಿವ್ ಮೇಲೆ ಪಾಸಿಟಿವ್ನ ನೋಡ್ತಾ ಇದ್ದೀರಾ. ಅದ್ಭುತವಾದ ವೈಬ್ರೇಷನ್, ಅದ್ಭುತವಾದ ಸಕ್ಸಸ್ಸು, ಅದ್ಭುತವಾದ ವೈಬ್ರೇಷನನ್ನು ನೀವು ನೋಡ್ತಾ ಇದ್ದೀರಾ. ತುಂಬ ಲಕ್ಕನ್ನು ನೋಡ್ತಾ ಇದ್ದೀರಾ. ಈ ಒಂದು ಲಕ್ ನಿಮ್ಮ ಲೈಫಲ್ಲಿ ಯಾವತ್ತೂ ಕೂಡ ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡೋಕ್ಕಾಗಲ್ಲ. ತುಂಬ ದೊಡ್ಡ ಸಕ್ಸಸ್ಸನ್ನು ನೋಡ್ತೀರಾ. ತುಂಬ ಇಂಪ್ರೂವ್ಮೆಂಟ್ ಆಗ್ತಾಯಿದ್ದೀರಾ. ನಿಮ್ಮ ಈ ವಾರ, ಈ ಒಂದು ತಿಂಗಳಲ್ಲಿ ನೀವು 3ನೇ ತಾರೀಕು, 12ನೇ ತಾರೀಕು, 21 ಈ 3 ನಂಬರ್ಸ್ನ ಅವಾಯ್ಡ್ ಮಾಡಿ ನಿಮ್ಮ ಲೈಫಲ್ಲಿ ತುಂಬ ಪಾಸಿಟಿವ್ ಆಗ್ತೀರಾ. ಅದೇ ರೀತಿಯಲ್ಲಿ ನಿಮ್ಮ ಲೈಫಲ್ಲಿ 7, 16, 25 ಇಸ್ ವೆರಿ ಡೇಂಜರ್. ಮಕರ ರಾಶಿಯವರಿಗೆ ಜನವರಿ ಮಂತು ಇಸ್ ವೆರಿ ಡೇಂಜರು. ಆದರೆ ಈ ಜನವರಿ ತಿಂಗಳಲ್ಲಿ 2 ನಂಬರ್ನ ಅವಾಯ್ಡ್ ಮಾಡಿದ್ರೆ ನಿಮ್ಮ ಜೀವನ ಪಾವನ ಆಗುತ್ತೆ. ನಿಮ್ಮ ಲೈಫಲ್ಲಿ ವೆರಿ ಸಕ್ಸಸ್ಫುಲ್ ನಂಬರ್ಸ್ 8 ಮತ್ತು 26 ನಿಮ್ಮ ಫೇವ್ರೇಟ್ ನಂಬರು. ಮಕರ ರಾಶಿಯವರಿಗೆ 8 ಲಕ್ಕು. ಈ ಒಂದು ಜನವರಿ ಮಂತು 8ನೇ ತಾರೀಕು ಮಕರ ರಾಶಿಗೆ ತಾಂಡವಾಡ್ತಾಯಿದೆ. ತುಂಬ ಪಾಸಿಟಿವ್ನ ಕೊಡ್ತಾಯಿದೆ. ಅದೇ ರೀತಿಯಲ್ಲಿ 17ನೇ ತಾರೀಕಿನಿಂದ 13ನೇ ತಾರೀಕಿಂದ ನೀವು 6 ಕೂಡ ಲಕ್ಕಿ ನಂಬರಾಗಿ ಬಳಸ್ಬೋದು. ಅಲ್ಲಿವರೆಗೂ ಕೂಡ ನಿಮ್ಮ ಲಕ್ಕಿ ನಂಬರ್ಸ್ 86 ಅನ್ನೋ ನಂಬರ್ಸು ತುಂಬ ಪಾಸಿಟಿವ್ನ ತಂದುಕೊಡುತ್ತೆ. 68 ಕೂಡ ನಿಮ್ಮ ಲಕ್ಕನ್ನು ತಂದುಕೊಡುತ್ತೆ. ಜನವರಿ ಮಂತು ಈ ನಂಬರ್ ಲಕ್ಕನ್ನು ತಂದುಕೊಡುತ್ತೆ. ನೀವು ಮಲಗಬೇಕಾರೋದು, ಕೂತ್ಕೋಬೇಕಾರೋದು ಶನಿ ಸಂಬಂಧಪಟ್ಟಂಥ ಜಾಗ ಆಗಿರಬೇಕು. ನಿಮ್ಮ ಮನೆ ವಾಸ್ತುವಲ್ಲಿ, ನಿಮ್ಮ ಆಫೀಸಲ್ಲಿ ಶನಿ ಸಂಬಂಧಪಟ್ಟಂಥ ವಾಸ್ತು ಆಗಿರಬೇಕು. ಶನಿ ಸಂಬಂಧಪಟ್ಟಂಥ ಸ್ಟೋನನ್ನು ಯೂಸ್ ಮಾಡಬೇಕು. ಶನಿ ಸಂಬಂಧಪಟ್ಟಂಥ ಊಟವನ್ನು ಮಾಡಬೇಕು. ಶನಿ ಸಂಬಂಧಪಟ್ಟಂಥ ಮರವನ್ನು ಪೂಜೆ ಮಾಡಬೇಕು. ಶನಿ ಸಂಬಂಧಪಟ್ಟಂಥ ಧಾನ್ಯಗಳನ್ನ ನೀವು ಊಟ ಮಾಡಬೇಕು. ಅತಿ ಹೆಚ್ಚು ಮಕರ ರಾಶಿಯರು ಶನಿ ಸಂಬಂಧಪಟ್ಟಂಥ ಧಾನ್ಯಗಳನ್ನ ಯೂಸ್ ಮಾಡಿ. ನಿಮ್ಮ ಲಕ್ ಬರುತ್ತೆ. ಒಳ್ಳೆಯದಾಗಲಿ.